ಹಾಯ್ ಫ್ರೆಂಡ್ಸ್, ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಒಂದಲಿಂದ ಸೊಪ್ಪು ತಂದಿದ್ರು ಅಜ್ಜಿ, ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಅಂತ ನಮ್ಮ ತಾತಂಗೆ ಹೇಳಿದ್ರು ನಮ್ಮ ತಾತ ಇಲ್ಲಮ್ಮ ನಾನು ರೊಟ್ಟಿನೇ ಮಾಡ್ಕೊಂಡು ತಿಂತೀನಿ ಅಂತಂದ್ಬಿಟ್ಟು ಮಾಡ್ಕೊಂಡು ತಿಂತಾಯಿದ್ದಾರೆ. ನನಗೆ ಹೇಳಿದರೆ ನಾನು ಮಾಡಿಕೊಟ್ಟಿದ್ದು ಅದೇ ನಮ್ಮ ತಾತ ನನಗೆ ಹೇಳಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು ನನಗೆ ಮಾಡೋಕ್ಕೆ ಬರೋಲ್ಲ ಅಂತ. ಸೊ ಹಂಗಾಗಿ ಅವರೇ ಮಾಡ್ಕೊಂಡು ತಿಂತಾಯಿದ್ದಾರೆ. ತಾತ ನಿಂಗೆ ರೊಟ್ಟಿನೇ ಮಾಡೋಕ್ಕೆ ಬರೋಲ್ಲ, ಎಲ್ಲ ಸೀಸಿದೆ ಅಂತ ಅಂದಿದ್ದಕ್ಕೆ ನಮ್ಮ ತಾತ ಇಲ್ಲಮ್ಮ ಸೀದಿಲ್ಲ ಅಂದ್ಬಿಟ್ಟು ಹಿಂಗೆ ಈ ಥರ ಅಂತಾಯಿದ್ದಾರೆ. ನನ್ನ ಮಗ ನೋಡಿ ಫಸ್ಟ್ನೇ ರೊಟ್ಟಿ ಅಂಬಿಸ್ತಾ ಇದ್ದಾನೆ, ತಾತ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಕೊಡುವ, ನನಗೂ ಕೊಡ್ತಿಲ್ಲ, ಹಂಗೆ ತಿಂತಾ ಇದ್ದಾನೆ. ಸೊಪ್ಪಿನ ಸಾರು ಮಾಡಿದ್ನಲ್ಲ, ಅದು ಸೊಪ್ಪಿದೆಯಲ್ಲ, ಆ ಸೊಪ್ಪಿಗೆ ನೆಂಚ್ಕೊಂಡು ತಿಂತಾ ಇದ್ದಾನೆ. ಚೆನ್ನಾಗಿದೆ ಅಂತ ತಿಂತಾ ಇದ್ದಾನೆ. ಅವ್ನಿಗೆ ಸೊಪ್ಪಂದರೆ ತುಂಬ ಇಷ್ಟ. ಅವ್ನು ಕೇಳಿದ್ರೆ ಕೊಡಲಿಲ್ಲ, ಅದಕ್ಕೆ ನಾನೇ ಯಾವ ಥರ ಇದೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ತೊಗೊಂಡೆ. ಸೂಪರ್. ಬೇಡ ತಿನ್ನು. ನಮ್ದನ ಇದು 15 ದಿನ ಆಯಿತು. ಎಲೆ ಖಾರ ಅಂತಂದ್ಬಿಟ್ಟು ಬೇಡ ಅಂತಂದ್ಬಿಟ್ಟು ಹಾಲು ಕರೆದಿದ್ದಿಲ್ಲ, ಬಿಡು ಸಣ್ಣ ಖಾರ ಅದನ್ನೇ ಕುಡ್ಕೊಳ್ಳಿ ಅಂತ ಸುಮ್ಮನೆ ಆದ್ವಿ. ನೋಡಿ ಎಷ್ಟು ಕ್ಯೂಟಾಗಿದೆ ಇದು ಊರಿ ಖಾರ. ಇದ್ರ ಹೆಸರು ಮೆಣ್ಕಪ್ಪ ಅಂತ ಇಕ್ಕಿದ್ದೀನಿ.